ಥ್ಯಾಂಕ್ ಯು ಮಹಂತೇಶ್. ಇನ್ನು ವಿಜಯಪುರದಲ್ಲಿ ಏನಾಗ್ತಿದೆ ಅಂತ ವಿವರಿಸೋದಕ್ಕೆ ಷಡಕ್ಷರಿ ಇದ್ದಾರೆ. ಷಡಕ್ಷರಿ, ಖಾಸಗಿ ಸಂಸ್ಥೆ ಮತ್ತು ಸರ್ಕಾರದ ಮಧ್ಯೆ ತಿಕ್ಕಾಟ, ಸಮಸ್ಯೆ ಅನುಭವಿಸ್ತಾ ಇರೋದು ಬಡ ರೋಗಿಗಳು. ಸಹಕರಿಸಿ ಅಂತಂದ್ರೆ ಏನರ್ಥ? ಬೋರ್ಡ್ ಹಾಕಿ ಸಹಕರಿಸಿ ಅಂತ ಹಾಕಿಬಿಟ್ರೆ ಎಲ್ಲಿ ಹೋಗಬೇಕು ಪಾಪ ಬಡಪಾಯಿ ರೋಗಿಗಳು, ಎಲ್ಲಿ ಹೋಗಬೇಕು? ಎಸ್ ರಕ್ಷತ್, ಇಲ್ಲಿ ಪರಿಸ್ಥಿತಿ ರೋಗಿಗಳದ್ದು ಹೇಗಾಗಿದೆ ಅಂತ ಹೇಳಿದ್ರೆ, ಗಂಡ ಹೆಂಡತಿ ಜಗಳದ ನಡುವೆ ಕೂಸು ಬಡವಾಯಿತು ಅನ್ನತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಜಯಪುರದ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿರ್ತಕ್ಕಂಥ ಈ ಡಯಾಗ್ನೋಸ್ಟಿಕ್ ಸೆಂಟರ್ನ ಎದುರಿಗೆ ನಾಡಿದ್ದೀನಿ. ಇಲ್ಲ ದೃಶ್ಯಾವಳಿಗಳನ್ನ ಮೊದಲು ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ನನ್ನ ಹಿಂದೆ ಪಾಪ ವೃದ್ಧೆ ಬಂದಿದ್ದಾರೆ. ಅವರು ಬಂದಿರೋದು ತಾಳಿಕೋಟೆಯಿಂದ. ಅವ್ರಿಗೆ 60 ವರ್ಷ ಏಜ್ ಇದೆ. ಬೆನ್ನಿನ ಸ್ಕ್ಯಾನ್ ಆಗ್ಬೇಕಾಗಿದೆ. ಅವರು ಬರೋವಾಗೇನೋ 200 ರೂಪಾಯಿ ಫ್ರೀ ಬಸ್ ಅಲ್ಲಿ ಬಂದ್ರು. ಆದ್ರೆ 200 ರೂಪಾಯಿ ಕೊಡ್ಬೇಕಾಗಿತ್ತು, ಅದೇ ಫ್ರೀ ಆಗಿ ಬಂದಿದ್ದಾರೆ. ಆದ್ರೆ ಇಲ್ಲಿ ಬಂದ ನಂತರ ಈಗ ಅವರು ದುಡ್ಡು ಕಟ್ಟಿನೇ ಸ್ಕ್ಯಾನ್ ಮಾಡ್ಕೋಬೇಕು. ಆ ರೀತಿಯಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರಿಗೆ ಮೊದಲೇ ಅವ್ರಿಗೆ ಇರ್ತಕ್ಕಂಥ ಮಾಹಿತಿ ಏನು, ವಿಜಯಪುರದ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಇರ್ತಕ್ಕಂಥ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋದ್ರೆ ಫ್ರೀ, ಅದು ಕೂಡ ಫ್ರೀ ಆಗ್ಲಿ ಅನ್ನೋ ಕಾರಣಕ್ಕೆ ಸೀದಾ ಅಮ್ಮವ್ರೆ ಮಾತಾಡಿಸ್ತೀನಿ. ರಕ್ಷತ್, ಹೆಂಗಿದ್ರೆ ಏನ್ ನೋವು ನಿಮ್ದು? ನಮ್ಗೆ ಸೊಂಟ ನೋವು ಐತ್ರಿ ಸರ್, ಬಾಳ ಐತ್ರಿ ಸೊಂಟ ನೋವು. ಇಲ್ಲೇ ಫ್ರೀ ಆಗತ್ತದ ಬಂದಿರಾ? ಹ್ಞೂನ್ರಿ, ಫ್ರೀ. ಏನ್ ಹೇಳ್ತಾ ಇದಾರೆ? ಅವ್ರು ದುಡ್ಡು ಕಟ್ಬೇಕಂತಾರ್ರಿ. ದುಡ್ಡು ತಂದಿರಿ? ಇಲ್ರಿ, ಏನ್ ತರಮ್ರಿ, ಏನು ಫ್ರೀ ಆತತ್ ಬಂದೇವ್ರಿ, ತಂದಿಲ್ರಿ. ಹೆಂಗ್ರಿ ಈಗ ಹೆಂಗ್ ಮಾಡ್ತಾರ ನೋಡ್ರಿ, ಮತ್ತ ಅದಕ್ಕತ್ತ ಬಂದೇವ್ರಿ. ಮನಿಗ್ ಹೋಗ್ತಿವ್ರಿ, ಮತ್ತೆ ಏನ್ ಮಾಡಮ್ರಿ. ಎಷ್ಟ್ ದಿನ ನೋವು ಅದರಿ? ಈಗ ಒಂದು 2-3 ತಿಂಗಳಾಯ್ತ್ರಿ. ಈಗ ಸ್ಕ್ಯಾನ್ ಆದ ನಂತರ ನೋವು ಎಲ್ಲಿದೆ ಗೊತ್ತಾಗ್ಬೇಕು. ಅದಕ್ಕೆ ಆಮೇಲೆ ಅದಕ್ಕೆ ಚಿಕಿತ್ಸೆ ಆಗ್ಬೇಕು. ಇನ್ನು ಸ್ಕ್ಯಾನೇ ಮಾಡಿಸ್ಕೊಳ್ಳೋ ಚಿಕಿತ್ಸೆ ಆಗೋದಿಲ್ಲ, ನೋವು ಹಿಂಗೆ ಇರೋದಲ್ರಿ? ಮತ್ತ ಹಂಗೆ ಆದ್ ನೋಡ್ರಿ ಅದು. ಹ್ಞೂನ್ರಿ, ಅದಕ್ಕತ್ತ ಬಂದೀವ್ ನೋಡ್ರಿ ನಾವು. ನಿಮ್ದು ಏನ್ ಸಮಸ್ಯೆ ಬಂದಿರಿ? ನಂದು ಇದೇ ನೋವಿನ ಸಂಬಂಧ ಬಂದೈತಿ ಸರ್. ನಾ ಡೈಲಿ 100 ಕಿಲೋಮೀಟರ್ ಬರತ್ತೇನ್ರಿ. ಈಗ 4 ದಿನ ಆಯ್ತ್ರಿ. ಯಾವ್ರಿಂದ ಬರ್ತಾ ಇದ್ರಿ? 100 ಕಿಲೋಮೀಟರ್ 2 ಗ್ರಾಮದಿಂದ ಬರ್ತಾ ಇದ್ರಿ, ಇಂಡಿ ತಾಲೂಕಿಂದ. ಇಲ್ಲಿ ಫ್ರೀ ಇತ್ತಿಂತ ಬಂದೇನ್ರಿ. ಇಲ್ಲಿ ಬರ್ನಿ ಅಂದ್ರೆ ಈಗ 2181 ರೂಪಾಯಿ ಕಟ್. ರೊಕ್ಕನೇ ಬರುವಾಗ ನಾ ರೊಕ್ಕ ತಂದಿಲ್ರಿ, ಈಗ ಕಟ್ ಅನ್ನತಾರ್ರಿ. ಈಗ ನನ್ ಬಲ್ಲೆ ದುಡ್ಡು ಇದೆ, ಬಾಳ ಪೇನ್ ಅದರಿ. ನನಗೆ ಈಗ ಜಾಸ್ತಿ ನೋವು ಐತ್ರಿ. ಈಗ ನಾ ಏನ್ ಮಾಡ್ಬೇಕ್ರಿ? ಈಗ ಇಲ್ಲಿ ಸೌಲಭ್ಯ ಅಂತೂ ಇಲ್ರಿ. ಇದು ಸರ್ಕಾರ ಆಸ್ಪತ್ರೆ ಹೇಳಕಷ್ಟೇ ಸರ್ಕಾರ ಆಸ್ಪತ್ರೆ ಆಗೈತಿ. ಇಲ್ಲೇರಿ ಒಂದು ಸೌಲಭ್ಯ ಇಲ್ಲ. ಈಗ ನನಗರಿ ನೋವು ಆಗತೈತಿ, ನಾ ಟ್ರೀಟ್ಮೆಂಟ್ ತಗೋಬೇಕಾಗೈತಿ. ಈಗ ಆದಷ್ಟು ಬೇಗ ಇದಕ್ಕೆ ಜಲ್ದಿ ಪರಿಹಾರ ಕೊಡಿಸಿ ನಮ್ಗೆ ಇಲ್ಲಿ ಫ್ರೀ ಆಗಿ ಸ್ವಲ್ಪ ವ್ಯವಸ್ಥೆ ಮಾಡಂಗ್ ಮಾಡಿಸ್ರಿ. ಎಸ್ ರಕ್ಷತ್, ಕೇಳ್ತಾ ಇದೀವಿ. ಒಬ್ಬೊಬ್ರದ್ದು ಒಂದೊಂದು ಕತೆ ರಕ್ಷತ್. ಇಲ್ಲಿ ಪಾಪ ಬೆನ್ನು ಇದೆ, ಆ ಬೆನ್ನು ಚಿಕಿತ್ಸೆ ತಗೋಬೇಕು. ಚಿಕಿತ್ಸೆ ತಗೋಬೇಕು, ಸ್ಕ್ಯಾನ್ ಆಗಬೇಕು. ದುಡ್ಡಿಲ್ಲ. ಇಲ್ಲಿ ಫ್ರೀ ಅಂತ ಹೇಳಿ ಬಂದಿದ್ದಾರೆ. ಇಲ್ಲಿ ನೋಡಿದ್ರೆ ದುಡ್ಡು ಕೇಳ್ತಾ ಇದ್ರೆ ಏನ್ ಮಾಡೋಣ ಅಂತಿದ್ದಾರೆ ಆ ಯುವಕ. ಇನ್ನೂ ಜನ ಅವ್ರಿಗೆ ಮಾತಾಡ್ತೀನಿ. ಏನ್ ಸಮಸ್ಯೆ ಇಲ್ಲಿ? ಯಾರ ಸಮಸ್ಯೆ ಸಮಸ್ಯೆ ನೋಡಿ ಸರ್, ಇಲ್ಲಿ ಉತ್ತರ ಕರ್ನಾಟಕ ಭಾಗದಾಗ ತೊಂದ್ರೆ ಬಿಜಾಪುರ ಜಿಲ್ಲಾ ಅಂದ್ರೆ ಸ್ಕ್ಯಾನಿಂಗ್ ಒಂದು ಫ್ರೀ ಐತ್ರಿ. ಇಡೀ ನಮ್ಮ ಕಲ್ಯಾಣ ಕರ್ನಾಟಕದ ತೊಗೊಂಡಾಗ್ರಿ ಜನ ಎಲ್ಲ ಇಲ್ಲೇ ಬರ್ತಾರೆ. ಮೊದ್ಲ ಬಂದಾಗೆಲ್ಲ ಹೆಂಗಿತ್ರಿ, ಇಲ್ಲಿ ಫ್ರೀ ಒಳಗೈತ್ರಿ. ಈಗ ಹೆಂಗಾಗೈತ್ರಿ, MRI ಸ್ಕ್ಯಾನ್ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.